ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಶೇಷ ಏನಂದರೆ Jan 1st 2026 ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ನಿಮಗೆ ಎಲ್ಲ ಆಸೆಗಳನ್ನು ಈಡೇರಲಿ ಅಂತ ಆ ರಾಯರ ಹತ್ರ ನಾನು ಬೇಡ್ಕೋತೀನಿ. ಇನ್ನೊಂದು ವಿಶೇಷ, ರಾಯರು ಅಂದಿದ ತಕ್ಷಣನೇ ನೆನಪಾಯಿತು, ಇವತ್ತು Jan 1st, ಅದು ನಮ್ಮ ಗುರುವಾರನೇ ಬಂದಿದೆ. ಸೊ ರಾಯರು ಈ ವರ್ಷ ನಮ್ಮ ಮೊದಲನೇ ದಿನ ಆಗಿರೋದ್ರಿಂದ ರಾಯರು ಎಲ್ಲರಿಗೂ ಸುಖ, ಶಾಂತಿ, ಧನ, ಸಂಪತ್ತು, ಆಯುಷ್ಯು, ಆರೋಗ್ಯ ಎಲ್ಲನೂ ಕರುಣಿಸ್ಲಿ ಅಂತ ನಾನು ರಾಯರ ಹತ್ರ ಬೇಡ್ಕೋತೀನಿ. ಹಾಗೆ ರಾಯರು ನಿಮಗೆ ಒಳ್ಳೆಯದನ್ನೇ ಮಾಡಲಿ. ಓಕೆನಾ? ನಾವು ಅಷ್ಟೇ ಬೇರೆಯವರಿಗೆ ಒಳ್ಳೆಯದನ್ನೇ ಮಾಡೋಣ. ಮತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ನಾನು ಟೆಂಪಲ್ಗೆ ರೆಡಿ ಆಗಿದ್ದೀನಿ. ಆಲ್ರೆಡಿ 11 o'clock ಆಗಿಬಿಟ್ಟಿದೆ. ಲೇಟ್ ಆಯಿತು. ನೆನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಮಲಗೋಷ್ಟೊತ್ತಿಗೆ 4:15 ಆಯಿತು. ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೋಗ್ತಿದ್ದೀವಿ. ಟಿಫನ್ ಕೂಡ ಇನ್ನೂ ತಿಂದಿಲ್ಲ. ಸೊ ರಾಯರ ದರ್ಶನ ಮುಗಿಸ್ಕೊಂಡು ಆಮೇಲೆ ಟಿಫನ್ ತಿನ್ನೋಣ ಅಂತ ಹೊರಟಿದ್ದೀವಿ ಇವಾಗ ಹೊರಗಡೆ. ಹಾಗಾದರೆ ಹೋಗೋಣ, ಲೆಟ್ಸ್ ಗೋ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಫೈನಲಿ ಟೆಂಪಲ್ನ ರೀಚ್ ಆದ್ವಿ. ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ವಿನೋದ್ ಅವರು ಕೂಡ ಜಾಯ್ನ್ ಆಗಿದ್ದರು. ಮಲ್ಕೊಂಬಿಟ್ಟಿದ್ಲು. ನೈಟ್ ಅವಳಿಗೂ ಕೂಡ ನಿದ್ದೆ ಇರಲಿಲ್ಲ. ವರ್ಷದ ಮೊದಲನೇ ದಿನ ಗುರುವಾರ ರಾಯರ ದರ್ಶನವನ್ನು ಪಡಿತಾ ಇದ್ದೀವಿ ನಾವು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿಗಳು ನಮಗೆಲ್ಲ ಸಕಲ ಇಷ್ಟಾರ್ಥಗಳನ್ನು ಪೂರೈಸಿ ನಮ್ಮನ್ನು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಮಲ್ಕೊಂಬಿಟ್ಟಿದ್ಲು. ಒಳಗಡೆ ರಾಯರು ಮಂತ್ರ ಕೇಳಿದ ತಕ್ಷಣವೇ ಎದ್ಬಿಟ್ಲು. ಅವಳು ಕೂಡ ದರ್ಶನವನ್ನು ಮುಗಿಸಿದ್ಲು. ಬಟ್ ಏನೋ ಗೊತ್ತಿಲ್ಲ, ಡಿಸ್ಕಂಫರ್ಟ್ ಆಗಿಬಿಟ್ಟಿದ್ಲು. ಚಪ್ಪಲ್ ಹಾಕಿರೋದ್ರಿಂದ ಅವಳಿಗೆ ಹೆಜ್ಜೆ ಇಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಬಿಚ್ಚೋದಕ್ಕೆ ಹೋಗಿಲ್ಲ, ಯಾಕಂದರೆ ಮತ್ತೆ ಅವಳು ಹಾಕಿಸ್ಕೊಳ್ಳಲ್ಲ. ನಮಗೆ ಒಳಗಡೆ ಹೋಗೋಷ್ಟೊತ್ತಿಗೆ ಮರ್ತೋಯ್ತು ಚಪ್ಪಲನ್ನ ಕಳಿಸ್ಬೇಕು ಅಂತ. ಅದಕ್ಕೆ ಇರಲಿ ಬಿಡು ಚಿಕ್ಕ ಮಗು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಎಷ್ಟೇ ಆದರೂ ಮಕ್ಕಳು ಅಂದರೆ ರಾಯರಿಗೆ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಹಾಗೆ ಅವಳನ್ನ ಚಪ್ಪಲಲ್ಲೇ ನಿಲ್ಲಿಸಿದ್ವಿ. ದರ್ಶನ ಮುಗಿಸ್ಕೊಂಡು ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ ಅಲ್ವಾ, ಅದಕ್ಕೆ ಸೊ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆನ್ ದ ವೇ ಬಂದುಬಿಟ್ಟು ನಯೇಂದ್ರ ಬಾಳೆಹಣ್ಣು ಕಾಣಿಸ್ಕೊಂಡಿದೆ. ತುಂಬಾ ಇಷ್ಟ. ಹಾಗೆ ಹೆಲ್ದಿ ಕೂಡ. ನಯೇಂದ್ರ ಬಾಳೆಹಣ್ಣು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ನಿಮಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಅದು ನಾರ್ಮಲ್ ಬಾಳೆಹಣ್ಣಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ನಯೇಂದ್ರ ಬಾಳೆಹಣ್ಣು ಅಂತಲೇ ಕೇಳಿದ್ರೆ ಸೊ ಶಾಪಲ್ಲಿ ಸಿಗುತ್ತೆ. ಟಿಫನ್ ತಿನ್ನೋಣ ಅಂತ ಉಡುಪಿ ಉಪಹಾರಕ್ಕೆ ಬಂದ್ವಿ. ನಾನು ಬಂದುಬಿಟ್ಟು ಮಸಾಲ ದೋಸೆ, ರಾಘು ಹಾಗೂ ವಿನ್ನು ಅಣ್ಣ ಬಂದುಬಿಟ್ಟು ಆನಿಯನ್ ದೋಸೆ ತೊಗೊಂಡಿದ್ರು. ನಾನು ಹಾಗೆ ಕ್ಯಾರೆಟ್ ಹಲ್ವ ತೊಗೊಂಡಿದ್ದೆ. ಸಾರಿ, ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ತಿಂಡಿ ಪೋತಿ. ಮನೆ ಹತ್ರ ಬಂದಾಗ ನಮ್ಮ ಮನೆ ಹತ್ರ ಒಂದು ಬೀದಿ ನಾಯಿ ಮಡಿ ಹಾಕಿತ್ತು. ಟೋಟಲ್ 5 ಮಡಿಗಳನ್ನು ಹಾಕಿದ್ದೆ. ತುಂಬ ಕ್ಯೂಟಾಗಿತ್ತು. ನಾನು ಒಂದು ವೈಟ್ ಮಡಿನ ಎತ್ಕೊಂಡಿದ್ದೆ. ಬಟ್ ಅವರ ಅಮ್ಮ ಬಂದುಬಿಟ್ಟು ತೊಗೊಂಡು ಹೋಗ್ಬಿಡ್ತು ಮನೆಗೆ ಬಂದುಬಿಟ್ಟು. ಹಂಗೆ ನಾಯಿ ಮರಿಗಳಂದರೆ ತುಂಬಾ ಇಷ್ಟ. ನೋಡಿ ಹೆಂಗೆಲ್ಲ ಆಟ ಆಡ್ತಾಳೆ ಅಂತ. ಸುಮಾರು 1 hour ನಾವು ಅಲ್ಲೇ ನಿಂತ್ಕೊಂಡಿದ್ವಿ ಅವಳಿಗೋಸ್ಕರನೇ. ತುಂಬ ಖುಷಿ ಆಗ್ತಾಳೆ ನಾಯಿ ಮರಿಗಳನ್ನು ನೋಡಿದ ತಕ್ಷಣವೇ. ಅದಕ್ಕೆ ಅವಳಿಗೆ ಒಂದು ಪುಟಾಣಿ ಕ್ಯೂಟಿ ನಾಯಿ ಮರಿನ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಎಷ್ಟೇ ಅಪ್ಲಿಕೇಶನ್ ಹಾಕ್ತಾನೇ ಇದ್ದೀನಿ ರಾಘು ಹತ್ರ. ಸೊ ರಿಜೆಕ್ಟ್ ಮಾಡ್ತಾನೇ ಇದ್ದಾರೆ ತುಂಬ. ಹೇಗಿದ್ದರೂ ಸರಿನೇ, ಹಠ ಮಾಡಿ ಆದರೂ ಪರವಾಗಿಲ್ಲ, ನಾನು ಒಂದು ಪಪ್ಪಿ ತೊಗೋತೀನಿ. ಇದೇ ನನ್ನ ಮೊದಲ ಗುರಿ ಅಂತ ಕೂಡ ಹೇಳ್ಬೋದು. ಕಾಮಿಡಿ ಅನಿಸುತ್ತೆ ಅಲ್ವಾ. ಅವರಿಗೆ ನಗು ಬರ್ತಾಯಿದೆ ಇವಾಗ ಈ ವಿಡಿಯೋ ನೋಡಬೇಕಾದ್ರೆ. ತುಂಬ ಅಪ್ಲಿಕೇಶನ್ ಹಾಕ್ತಾನೇ ಇದ್ದೀನಿ, ಅದು ಅಪ್ರೂವೇ ಕೊಡ್ತಾ ಇಲ್ಲ, ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಒಂದು ಪಪ್ಪಿ ನಮ್ಮ ಮನೆಗೆ ಬರುತ್ತೆ. ಬರ್ಡೇಗಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವಳು ಇನ್ನೂ ಸ್ವಲ್ಪ ದೊಡ್ಡವಳಾಗಲಿ ಅಂತ ಹೋಲ್ಡಲ್ಲೇ ಇಟ್ಟಿದ್ದೀನಿ.
ನೋಡಿ ಹೇಗೆ ಆಟ ಆಡ್ತಿದ್ದಾಳೆ ಅಂತ. ಅದು ಬೈಕ್ ಕೆಳಗಡೆ ಹೋದ್ರೂ ಬಿಡ್ತಾ ಇಲ್ಲ, ಅದನ್ನೆಲ್ಲ ಹೋಗಿ ಹಿಡ್ಕೊತಾಳೆ. ಒಂಚೂರು ಭಯ ಪಡಲ್ಲ. ಯಾವುದೇ ಪ್ರಾಣಿಗಳ ಹತ್ರನೂ ಕೂಡ ಅವಳು ಭಯನೇ ಪಡಲ್ಲ. ಹಸು ಆಗಲಿ ಹಾಗೆ ಹೋಗಿ ಮುಟ್ತಾಳೆ. ಒಂದು ಇರುವೆ ಹೋಗ್ತಾ ಇದ್ರು ಕೂಡ ಹೋಗಿ ಮುಟ್ತಾಳೆ. ಅವಳಿಗೆ ಆ್ಯಕ್ಚುಲಿ ಗೊತ್ತಿರಲ್ಲ ಅವಳು ಏನು ಮಾಡಬೇಕು ಅಂತ. ಇನ್ನೇನು ಗೊತ್ತಾಗೋಕ್ಕೆ ಶುರು ಆಗುತ್ತೆ ಅವ್ಳಿಗೂ ಕೂಡ. ಲಾಸ್ಟ್ ಟೈಮ್ ಒಂದು ಇರುವೆ ಕಚ್ಬಿಟ್ಟಿತ್ತು ಅವಳಿಗೆ. ಫುಲ್ ಕೈ ತುಂಬ ಒಂಥರ ಬೊಬ್ಬೆ ಥರ ಆಗಿಬಿಟ್ಟಿತ್ತು. ನೋಡಿ ಇವಳಿಗೂ ಕೂಡ ಆ ನಾಯಿ ಮರಿಗಳಂದರೆ ತುಂಬ ಇಷ್ಟ ಅನಿಸುತ್ತೆ. ಅವಳನ್ನ ಮುಟ್ಟೋಕ್ಕೆ ಬರುತ್ತೆ, ಕಿಸಿ ಕೊಡೋಕ್ಕೆ ಬರುತ್ತೆ. ಮನೆಗೆ ಹೋಗಿ ಮತ್ತೆ ಹಂಗೆ ಸ್ನಾನ ಮಾಡಿಸ್ಬೇಕು. ಫುಲ್ ಆಟ ಆಡಿದ್ದಾಳೆ. ಓಯ್ ಮನೆ ಬಂದವರಿಗೆ ಒಂದು ಗ್ಲಾಸ್ ನೀರು ಕೊಡೋದ? ಏನು ಬಿಸಿ ಮಾಡಿಲ್ಲ, ನನಗೆ ವೇಟಿಂಗ್ ಅನ್ಸುತ್ತೆ. ನಿಮ್ಗೂ ಅಷ್ಟವಾಗುತ್ತಾ? ಹಂಗೂ ಅಂದ್ಕೊಂಡ ಬೇಡ ಅಂತಾರೆ ಇವಾಗ ಅಂತ. ತಾತನ್ ಮಿಸ್ ಮಾಡ್ಕೊಟ್ಟಿದ್ದಾಳೆ. ತಾತ ನೀವು ತಿನ್ನಲ್ವಾ? ನೋಡಿದ್ರನ್ನೆಲ್ಲ ತಾತ ಅಂತಾರೆ. ತಾತಪ್ಪ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಅಂತ. ಅಂಕಲ್ ಒಂದೊಂದೇ ತೋರಿಸಿ ಕೊಡಿ, ಒಂದೊಂದೇ. ಇದು ಚೆನ್ನಾಗಿ ಬರ್ತಿಲ್ಲ, ಒಂದು ನಿಮಿಷ ಈ ಕಡೆನ ಮಾಡೋಣ. ವಾ ಸೂಪರ್ ಆಗಿದೆ, ಕೊಡಿ. ಇದೇನು ರೋಸ್? ರೋಸ್ ಅದು ಅವರೇ ಪೆನ್ಸಿಲಲ್ಲಿ ಬಿಡಿಸಿರೋದು. ಮೆಮೊರೀಸಾ? ಮೆಮೊರೀಸ್. ಇದು ಯಾರು? ಇದೇನಿದು? नहीं गर्लफ्रेंड नहीं, ये मतलब गैलरी आर्ट जो ये होता है ना, क्या बोलते हैं उसे, नॉर्मल फोटोग्राफी एक ये ना, इस फोटोग्राफी का फोटो था तो उससे ये बताते हैं कुछ मॉडल का कुछ. हाँ मॉडल. ಅಂಕಲ್ ಅವ್ರು ಹೇಳಿದ ಕನ್ನಡದಲ್ಲಿ ಹೇಳಿ. ಅವರು ಬೇರೆ ಯಾವುದೋ ಮಾಡೆಲ್ದು ಫೋಟೋ ನೋಡಿಕೊಂಡು ಅದನ್ನ ಡ್ರಾಯಿಂಗ್ ಪೆನ್ಸಿಲಲ್ಲಿ ಡ್ರಾಯಿಂಗ್ ಮಾಡಿರೋದು. ಸೂಪರಾಗಿ ಮಾಡಿದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ಭಯ. ಸೂಪರ್. ये तो एक्चुअली 22 का था, 22 या 21 का होगा. ये भी सेम का था, ये 22 का था. ये चारकोल से, चारकोल है ना. हाँ चारकोल पेंसिल. ये ग्राफाइट है, वो भी चारकोल है. चारकोल ग्राफाइट मिक्स है उसमें. ಅಂಕಲ್ ಅವರು ಎಷ್ಟು ಟೈಮ್ ತಗೊಂತಾರೆ ಒಂದು ಚಿತ್ರ ಬಿಡ್ಸಕ್ಕೆ ಕೇಳಿ? कितना टाइम लगेगा पूछ रहे? नॉर्मल इस तरह का मतलब पोर्ट्रेट बनाने में 8 आवर्स का उसका लगता है. पर अगर उसमें ज्यादा डिटेल आर्ट करना होगा ना तो उससे ज्यादा टाइम लग जाएगा. एक स्ट्रेच में नहीं बनाएगा आपको, छोड़ के हाँ वैसे ही एक्स्ट्रा भी नहीं है. अभी मतलब मैं रेगुलर बेसिस पे करता तो एक दिन में एक साइज बना लेता. अभी पढ़ाई के साथ नहीं होगा सर. और जो सबसे ज्यादा टाइम लगा ना वो ये पिक्चर था, ये वाला 35 आवर्स आसपास लगा था. और ये छोटा वाला नहीं है, A3 साइज, मतलब अच्छा. ये दीवार के बहुत बड़ा पेज होगा. ಇವಳ ಹೆಸರು ಸರೋಜ್ ಅಂತ. ಆರ್ಟಿಸ್ಟ್. ಯಾವುದೇ ಒಂದು ಚಿತ್ರವನ್ನು ನೋಡಿದ್ರೆ ಅವರೇ ಓನಾಗಿ ಸ್ಕೆಚ್ ಮಾಡ್ತಾರೆ. ತುಂಬ ಚೆನ್ನಾಗಿ ಸ್ಕೆಚ್ ಮಾಡ್ತಾರೆ. ನಾನು ಅಂತ ಕೂಡ ಸ್ಕೆಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಕೀಪ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.